ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತರ ಉನ್ನತವಾದಂಥ ಜೀವ ಉಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ದೇವರು ಒದಗಿಸಿಕೊಟ್ಟಂಥ ಈ ಒಂದು ಉನ್ನತವಾದ ಆತನ ಸೇವೆಯಲ್ಲಿ ನಮ್ಮನ್ನು ಎಷ್ಟೋ ಬಲಪಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ಆತನ ಮಕ್ಕಳಾಗಿ ಪ್ರತಿನಿತ್ಯ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾ ಇರುವಂಥ ಆ ಒಂದು ಮುಂಜಾನೆಯ ಆ ಸ್ವರದಲ್ಲಿ ನಾವೆಷ್ಟು ಆಶೀರ್ವದಿಸಲ್ಪಡ್ತಾ ಇದ್ದೇವೆ. ಆಮೇಲೆ ನೀವೆಲ್ಲರೂ ಅದರ ಒಂದು ಆಶೀರ್ವಾದವನ್ನು ಹೊಂದಿಕೊಳ್ತಾ ಇದ್ದೀರಿ, ಎಷ್ಟೋ ಒಂದು ಬಲವನ್ನು ಹೊಂದಿಕೊಳ್ತಾ ಇದ್ದೀರಿ, ಜೀವನದಲ್ಲಿ ಆಗಬೇಕಾದಂಥ ಬದಲಾವಣೆಗಳನ್ನ ಮಾಡ್ಕೊಳ್ತಾ ಇದ್ದೀರಿ ಎಂಬುದಾಗಿ ನಾವು ಸಾಕ್ಷಿಗಳನ್ನ ಕೇಳಿ ದೇವಾದಿ ದೇವರಲ್ಲಿ ನಾನು ಮಹಿಮೆಯನ್ನು ಸಲ್ಲಿಸ್ತಾ ಆತನಲ್ಲಿ ಆನಂದಿಸುವವಳಾಗಿದ್ದೇನೆ. ಆಮೇಲೆ ಹಾಗಿದ್ರೆ ದೇವರು ಈ ದಿನ ನಮ್ಮೆಲ್ಲರನ್ನ ಪ್ರೀತಿಸಿ ನಮಗೆ ಒದಗಿಸಿಕೊಟ್ಟಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯ 2ನೇ ವಚನ. ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು. ಆಮೇನ್. ನಮ್ಮ ಮುಂಬಲವು ಹಿಂಬಲವು ನಮ್ಮ ಜೀವಸ್ವರೂಪರಾದಂಥ ದೇವರು ನಮಗೆ ನಡೆಸುವಾತನು, ಕಾಯುವಾತನು, ಬಲಪಡಿಸುವಾತನು, ಆಧರಿಸುವಾತನು, ಎಲ್ಲ ಸಮಯದಲ್ಲಿ ಇಮ್ಮಾನುವೇಲನಾಗಿ ಜೊತೆಗಿರುವಂಥ ದೇವರು. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಮುಂದೆ ಹೋಗಿ, ನೀವು ಎಲ್ಲಿ ಹೋದ್ರೂ, ಯಾವ ಸ್ಥಿತಿಯಲ್ಲಿದ್ರೂ, ಯಾವ ಸ್ಥಿತಿಯ ಒಂದು ಪರಿಸ್ಥಿತಿಯಲ್ಲಿ ನೀವು ಮುಳುಗಿದ್ರೂ ಕೂಡ, ಎಂತಹ ಅನುಭವದಲ್ಲಿ ಇದ್ದರೂ ಕೂಡ, ಅದನ್ನು ಜಯಿಸಲಾರದಂಥ ಸ್ಥಿತಿಯಲ್ಲಿ ನೀವಿದ್ರೂ ಕೂಡ, ಅದನ್ನು ಒಂದು ಬಿಡಿಸಿಕೊಳ್ಳಲಾದಂಥ ಸ್ಥಿತಿಯಲ್ಲಿ ನೀವಿದ್ರೂ ಕೂಡ ದೇವರು ಹೇಳ್ತಾ ಇದ್ದಾರೆ, ಎಂತಹ ಪ್ರಯಾಣದಲ್ಲಿ ಆದರೂ ಕೂಡ ಈ ಜೀವನ ಯಾತ್ರೆಯಲ್ಲಿ ನಮಗೆ ಎದುರಾಗಿರುವಂಥ ಪ್ರತಿ ಪರಿಸ್ಥಿತಿಗಳ ಮುಂದೆ ಯಾರು ನಿಲ್ತಾರಂತೆ? ದೇವರು ನಿಂತುಕೊಳ್ತಾರೆ. ನಾವು ಆಶ್ರಯಿಸಲ್ಪಡಬಾರ್ದು ಎಂಬುದಾಗಿಯೋ, ದೇವರಿಗಾಗಿ ಉಪಯೋಗಿಸಲ್ಪಡಬಾರ್ದು ಎಂಬುದಾಗಿಯೋ, ಉನ್ನತವಾದ ಸೇವೆ ಮಾಡಬಾರ್ದು ಅನ್ನುವಂಥದ್ದಕ್ಕಾಗಿಯೋ ಅನೇಕರು ನಮ್ಮ ಸುತ್ತಮುತ್ತಲಿರೋರೇ ನಮಗೆ ಆತಂಕಗಳನ್ನ ಪಡಿಸ್ತಾ ಇರ್ತಾರೆ. ನಮ್ಮವರು ನಮಗೆ ಅಡೆ ತಡೆಗಳಾಗಿರ್ತಾರೆ. ಆದರೆ ನಾವು ಏನು ಮಾಡಿದಂಥ ಸ್ಥಿತಿಯಲ್ಲಿ ಇರ್ಬೋದು, ನಿನ್ನ ಸ್ಥಿತಿಯು ಅದೇ ರೀತಿಯಲ್ಲಿ ಇರ್ಬೋದು. ಸೇವೆ ಮಾಡಬೇಕು ಎಂಬ ಆಸೆ ನಿನ್ನಲ್ಲಿದ್ದರೂ ಕೂಡ, ಅದನ್ನು ಮಾಡಲಿಕ್ಕೆ ಅವಕಾಶ ಇದ್ದರೂ ಕೂಡ ಯಾರೋ ಒಬ್ಬರ ಮೂಲಕವಾಗಿ ತಡೆ ಆಗ್ತಾ ಇರ್ಬೋದು, ಮುಂದೆ ನಿನಗೆ ಹೋಗಲಿಕ್ಕೆ ಸಾಧ್ಯ ಆಗ್ತಲೇ ಇರ್ಬೋದು. ಆಲೋಚನೆ ಮಾಡ್ತಾ ಇದೆಯಾ, ಹೆಂಗಪ್ಪ ಈ ಪರಿಸ್ಥಿತಿಯಿಂದ ಇವ್ರನ್ನ ಎದುರಿಸೋದು ಅಂತ ನೀನು ನೆನೆಸ್ತಾ ಇದೆಯಾ, ದುಃಖ ಪಡ್ತಾ ಇದೆಯಾ? ಏನೇ ಆಗಿರ್ಬೋದು, ಆತ್ಮಿಕತೆಯಲ್ಲಿ ಬೆಳಿಬೇಕು. ಅಯ್ಯೋ, ನಾನು ದೇವರನ್ನ ನಂಬ್ಕೊಂಡಿದ್ದೀನಿ, ನನ್ನ ಕುಟುಂಬಕ್ಕೆ ಗೊತ್ತಿಲ್ಲ, ಹೇಗಪ್ಪ ಇದನ್ನು ನಾನು ಹೇಳುವಂಥದ್ದು, ರಹಸ್ಯವಾಗಿ ಎಷ್ಟು ದಿನಗಳವರೆಗೂ ನಾನು ದೇವರನ್ನ ಆರಾಧಿಸುವಂಥದ್ದು, ದೇವರ ಸನ್ನಿಧಾನಕ್ಕೆ ಕದ್ದು ಮುಚ್ಚಿ ಹೋಗುವಂಥದ್ದು, ಹೇಗಪ್ಪ ನನ್ನ ಪರಿಸ್ಥಿತಿ ಅನ್ನುವಂಥದ್ದನ್ನು ನೀನು ತಿಳ್ಕೊಳ್ತಿದ್ಯಾ? ನೀನು ಹೇಳಿದ್ರೆ ಅವ್ರು ಎಲ್ಲಿ ಅಡ್ಡಿ ಮಾಡ್ತಾರೋ ಅನ್ನುವಂಥ ಪರಿಸ್ಥಿತಿಯಲ್ಲಿ ನೀನು ಇರ್ಬೋದು. ಪ್ರಿಯ ಸಹೋದರ ಸಹೋದರಿಯ, ಪ್ರಿಯ ತಂದೆ ತಾಯಿಗಳೇ, ಏನೇ ಆಗಿರ್ಬೋದು ನಿಮ್ಮ ಪರಿಸ್ಥಿತಿ, ಆದರೆ ದೇವರು ಹೇಳ್ತಿದ್ದಾರೆ, ನಾನು ನಿಮ್ಮ ಮುಂದೆ ನಡೆದು ನಿಮ್ಮ ದಿಣ್ಣೆಗಳನ್ನು ಸರಿಪಡ್ತೇನೆ. ಆಮೇನ್, ಹಲ್ಲೆಲೂಯಾ. ನಮಗೆ ಅಡ್ಡವಾಗಿರುವಂಥ ಎಲ್ಲ ದಿಣ್ಣೆಗಳನ್ನು ಸಮ ಮಾಡುವಂಥ ದೇವರು. ಏರುಪೇರುಗಳಿರ್ಬೋದು ನಮ್ಮ ಜೀವನದಲ್ಲಿ, ಒಳ್ಳೆಯ ಅನುಭವ, ಕೆಟ್ಟ ಅನುಭವಗಳಿರ್ಬೋದು ನಮ್ಮ ಜೀವನದಲ್ಲಿ. ಆಗಿದ್ರು ಬೆಟ್ಟದಂಥ ಸಮಸ್ಯೆ ಇರ್ಬೋದು, ಹತ್ತಲಿಕ್ಕಾಗದಂಥ ಸ್ಥಿತಿಯಲ್ಲಿರ್ಬೋದು. ಆದರೆ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಏನೇ ಪರಿಸ್ಥಿತಿಗಳಿದ್ರೂ ಕೂಡ ನಾವು ನಿನ್ನ ನೋಡ್ತಾ ಇದ್ದಾರೆ. ನೀನು ನನಗಾಗಿ ನಿಂತುಕೊಳ್ಳುವುದೇ ಆದರೆ, ನೀನು ನನ್ನನ್ನು ನಿಜವಾಗಿಯೂ ಮನಸ್ಸಾರೆ ನೀನು ನಂಬುವುದೇ ಆದರೆ, ನನ್ನ ಮೇಲೆ ನಿರೀಕ್ಷೆ ಉಳ್ಳವನಾಗಿ ಇರೋದೇ ಆದರೆ, ಏನೇ ಕಷ್ಟಗಳು ಬಂದರೂ ಅನೇಕರು ಯಾವ ರೀತಿ ಇರ್ತಾರೆ ಗೊತ್ತಾ? ಬೇಕಾದ ಸಮಯದಲ್ಲಿ ಏಸು ಬೇಕು ಅಂತ ಹೇಳಿ ಅವರ ಅನುಕೂಲತೆಗಾಗಿ, ಅವರ ಅವಶ್ಯಕತೆಗಳಿಗೆ ತೀರಿಸ್ಕೊಳ್ಳಿಕ್ಕೆ, ಸಾಲ ಬಾಧೆ ತೀರಲಿಕ್ಕೋ, ಆರೋಗ್ಯವನ್ನು ಹೊಂದಿಕೊಳ್ಳಲಿಕ್ಕೋ, ಇನ್ನಿತರ ಕಾರ್ಯಗಳು ತಮ್ಮ ಜೀವನ ನಡೀಲಿಕ್ಕೂ ಮಾತ್ರ ದೇವರೆಂಬುದಾಗಿ ಪ್ರಾರ್ಥನೆ ಏಕೀಭವಿಸ್ತಾ ಬರ್ತಾ ಹೋಗ್ತಾ ಇರ್ತಾರೆ. ಒಂದು ಬಾರಿ ಅವರ ಜೀವನದಲ್ಲಿ ಅದಾದರೆ ಏನೋ ಒಂದು ಕಷ್ಟಕರ ಅನುಭವ ಆಗ್ಬೋದು. ಆದರೆ ಅಂಥ ಒಂದು ಪರಿಸ್ಥಿತಿ ದೇವರ ಬಿಟ್ಟು ಹಿಂಜರಿದು ಹೋಗ್ತಾರೆ. ಅಂಥ ಸ್ಥಿತಿಯಲ್ಲಿ ನೀನಿದ್ರು ದೇವರು ಮಾತನಾಡ್ತಾ ಇದ್ದಾರೆ, ಮುಂಚಾನೆ ಯಾರ ಮೂಲಕವಾಗಿ ಮತ್ತೆ ನೀನು ಹಿಂಜರಿದು ದೇವರಿಂದ ದೂರವಾಗಿರ್ಬೋದು. ಈ ವಾಗ್ದಾನವನ್ನು ವೀಕ್ಷಿಸ್ತಾ ಇರೋದ್ಯಾ ನೀನು? ಹಾಗಿದ್ರೆ ನಿನಗಾಗಿಯೇ ದೇವರು ಮಾತನಾಡ್ತಾ ಇದ್ದಾರೆ. ನೀನು ದೇವರಿಂದ ದೂರವಾಗಿರ್ಬೋದು. ಮೊದಲು ದೇವರು ಸನ್ನಿಧಾನ ಎಂಬುದಾಗಿಯೇ ಬರ್ತಾ ಇರುವಂಥ ನೀನು ಯಾರೋ ಮಾತನ್ನು ಕೇಳಿಕೊಂಡು ದೇವರಿಗೆ ದೂರವಾಗಿದೆಯಾ, ಹಿಂಜರಿದು ಹೋಗಿದೆಯಾ? ಆಗಿದ್ರೆ ನಿನ್ನ ಪರಿಸ್ಥಿತಿ ದೇವರು ಮಾರ್ಪಡಿಸಲಿಕ್ಕೆ ಶಕ್ತನು. ನೀನು ಮತ್ತೆ ದೇವರ ಸನ್ನಿಧಾನಕ್ಕೆ ಬರೋದಾದ್ರೆ ಆತನ ಪ್ರೀತಿ ಯಾವಾಗಲೂ ನಾನು ಕಾಯ್ತಾ ಇದೆ, ಕರೀತಾ ಇದೆ. ನಿನಗಾಗಿ ದೇವರು ಎದುರು ನೋಡ್ತಾ ಇದ್ದಾರೆ. ಮಗನೇ, ಮಗಳೇ, ಇನ್ನೂ ಹಿಂಜರಿದು ದೊಡ್ಡ ಅಪಾಯಕ್ಕೆ ಗುರಿ ಆಗಬೇಡ.
ಈಗಾಗಿದ್ದು ನನ್ನ ಜೀವನದಲ್ಲಿ ಸಾಕು, ಈಗ ನಿನ್ನ ನಷ್ಟಪಟ್ಟಿರೋದು ಸಾಕು. ಬಾ ದೇವರ ಸನ್ನಿಧಾನಕ್ಕೆ. ನಿನ್ನ ದಿನಗಳನ್ನು ಸಮಪಡಿಸಿ ನಿನ್ನ ಉನ್ನತವಾಗಿ ನಿಲ್ಲಿಸ್ತಾರೆ. ಅನೇಕರ ಮುಂದೆ ನಿನ್ನ ಅವಮಾನ ಪಾಲಾಗಿರ್ಬೋದು, ನಿಂದೆಗೊಳಗಾಗಿರ್ಬೋದು, ತಲೆ ತಗ್ಗಿಸೋ ರೀತಿಯಲ್ಲಿ ನಿನ್ನ ಜೀವಿತ ಇರ್ಬೋದು. ಏನೇ ಆದರೂ ಪರವಾಗಿಲ್ಲ, ದೇವರ ಸನ್ನಿಧಾನಕ್ಕೆ ಬಂದು ಆತನ ರುಚಿಯಿಂದ ಅನುಭವಿಸು. ದೇವರು ಖಂಡಿತವಾಗಿಯೂ ನಿನ್ನ ಪರಿಸ್ಥಿತಿಯನ್ನು ಎಲ್ಲವನ್ನ ಬದಲು ಮಾಡ್ತಾರೆ. ನಿನ್ನ ಪರಿಸ್ಥಿತಿ ಏನೇ ಏರುಪೇರುಗಳಾಗಿರ್ಬೋದು, ಪ್ರಿಯ ಮಕ್ಕಳೇ, ದೇವರು ನಿನ್ನನ್ನು ಎದುರು ನೋಡ್ತಾ ಇದ್ದಾರೆ. ನೀನು ಅಲ್ಲೇ ಸ್ಟಾಪ್ ಆಗಿರ್ಬೋದು ಆತ್ಮಿಕ ಸ್ಥಿತಿಯಲ್ಲಿ, ನೀನು ಏನು ಮಾಡೋಂಥ ಪರಿಸ್ಥಿತಿಯಲ್ಲಿ ಇರ್ಬೋದು, ಆದರೆ ದೇವರು ನಿನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ನೀನು ಇನ್ನೂ ಸ್ಟ್ರಾಂಗ್ ಆಗಿ ನಿಂತುಕೊಳ್ಳೋದ್ರಿಂದ ಇಂಜರಿ ಆದರೂ ಈ ವಾಕ್ಯವನ್ನು ನೋಡಿ ಮತ್ತೆ ದೇವರ ಬಳಿಗೆ ಓಡೋಡಿ ಬಂದರೆ ದೇವರು ನಿಮ್ಮನ್ನು ಅಪ್ಪಿಕೊಂಡು ಮುದ್ದಾಡಲಿಕ್ಕೆ ದೇವರು ಸಿದ್ಧರಾಗಿದ್ದಾರೆ. ಆದರೆ ನಿಮ್ಮ ಪರಿಸ್ಥಿತಿಗಳು ಕಠಿಣವಾಗಿದೆ, ಇನ್ನು ಬೇಡಪ್ಪ, ಇನ್ನು ಈ ಸಭೆ ಬೇಡ, ಒಂದು ಆತ್ಮಿಕತೆ ಬೇಡ, ಈ ಪ್ರಾರ್ಥನೆ ಬೇಡ ಎಂಬುದಾಗಿ ನೀನು ನೆನೆಸಿ ಬಿದ್ದು ಹೋಗುವಂಥ ಸ್ಥಿತಿಗೆ ಹೋಗ್ತಾ ಇದೆಯೇನೋ, ಜಾಗ್ರತೆ. ನೀನು ಸ್ಟ್ರಾಂಗ್ ಆಗಿ ಬಲವಾಗಿ ನಿಲ್ಲೋದ್ರಿಂದ, ಆ ಕಷ್ಟದಲ್ಲಿಯೇ ದೇವರನ್ನ ಆದುಕೊಂಡು ನೀನು ನಿಲ್ಲೋದ್ರಿಂದ ಖಂಡಿತವಾಗಿಯೂ ನಿಂದೆಲ್ಲ ಒಂದು ದಿನ ನಿನ್ನ ದಿನಗಳು ಸಮಪಡಿಸಲ್ಲ. ಆ ದಿನ ಇವತ್ತೇ. ಆಮೇನ್. ಹೊಂದಿಕೊಳ್ಳ್ರಿ. ಅಪ್ಪ, ನನ್ನ ದಿನಗಳನ್ನ ಸಮಪಡಿಸಿ ನಮ್ಮ ಜೀವಿತವನ್ನು, ನನ್ನ ಗಂಡನ ಜೀವಿತ, ನನ್ನ ಮಕ್ಕಳ ಜೀವಿತ, ನನ್ನ ಜೀವಿತ ಎಲ್ಲ ಬದಲಾಯಿಸು ಸ್ವಾಮಿ. ಸಮಸ್ಥಿತಿಯಲ್ಲಿ ನಿಲ್ಲಿಸಪ್ಪ ಎಂಬುದಾಗಿ ನೀವು ಪ್ರಾರ್ಥಿಸಿದ್ರೆ ಖಂಡಿತವಾಗಿ ದೇವರು ನಿಮ್ಮ ಜೀವನದಲ್ಲಿ ಕಾರ್ಯವನ್ನು ಮಾಡಲಿಕ್ಕಿದ್ದಾರೆ. ಆಮೇನ್. ಈ ವಾಗ್ದಾನವನ್ನು ಕೇಳ್ತಾ ಇದ್ದೀರಾ? ದೇವರಿಗೆ ಒಪ್ಪಿಸಿಕೊಡ್ರಿ, ಪ್ರಾರ್ಥನೆ ಮಾಡಿರಿ, ನಿಮ್ಮ ವಿಜ್ಞಾಪನೆಗಳನ್ನ ನಮಗೆ ತಿಳಿಸ್ಕೊಡ್ರಿ. ನಾವು ನಿಮಗಾಗಿ ಪ್ರಾರ್ಥಿಸುವವರಾಗಿದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರು ಉನ್ನತನಾದ ದೇವರೇ ಸ್ತೋತ್ರ. ಹೌದಪ್ಪ, ನಮ್ಮ ದಿನಗಳನ್ನ ಸರಿಪಡಿಸಿ ಎಲ್ಲವನ್ನ ಸಮಪಡಿಸುವಂಥ ದೇವರದಕ್ಕಾಗಿ ಸ್ತೋತ್ರ. ಅಪ್ಪ, ನಿನ್ನ ಕರಗಳಿಗೆ ಅಪ್ಪ, ನಮ್ಮ ಮಕ್ಕಳ ಈ ವಾಗ್ದಾನವನ್ನು ನೋಡ್ತಾ ಅಂತ ಕೇಳ್ತಾ ಇರುವಂಥ ಅಪ್ಪ, ನಿನ್ನ ಮಕ್ಕಳನ್ನ ಒಪ್ಪಿಸಿಕೊಡ್ತಾ ಇದ್ದಾರೆ. ಜೀವನದಲ್ಲಿ ಏರುಪಾಗಿರುವಂಥ ಪರಿಸ್ಥಿತಿಗಳು ಎಲ್ಲವನ್ನ ಸಮಪಡಿಸಿ ನೀನು ಮುಂದೆ ನಿಂತು ಕಾರ್ಯವನ್ನು ಮಾಡಿ ಸ್ವಾಮಿ. ಹಿಂಜರಿದ ಆತ್ಮಗಳು ಮತ್ತೆ ತಿರುಗಿ ನಿನ್ನ ಬಳಿಗೆ ಬರಲಿ, ನಿನ್ನ ಪ್ರೀತಿಯನ್ನು ಹೊಂದಿಕೊಳ್ಳಲಿ ಸ್ವಾಮಿ. ಸಮಸ್ಯೆನ ಕರಗಳಿಗೆ ಒಪ್ಪಿಸಿಕೊಟ್ಟು ನಮ್ಮನ್ನು ತಗ್ಗಿಸಿಕೊಂಡು ಈ ವಾಗ್ದಾನಗಳನ್ನೆಲ್ಲನ ಆಶೀರ್ವದಿಸುತ್ತಿದ್ದಕ್ಕಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವ ಉಳ್ಳ ಪರಲೋಕದ ತಂದೆಯೇ. ಆಮೇನ್. ಪ್ರೈಸ್ ದಿ ಲಾರ್ಡ್.